ಇನ್ನು ಐಟಿ ಬೆನ್ನಲ್ಲೇ ಬಂಗಾರಿ ಐಶುಗೆ ಈಗ ಇಡಿ ಸಂಕಷ್ಟ ಎದುರಾಗಿದೆ. ದುಬಾರಿ ಗಿಫ್ಟ್ ಹಣ ಪಡೆದ ಪ್ರಭಾವಿಗಳಿಗೂ ಕೂಡ ಈಗ ಟೆನ್ಷನ್. ದುಬಾರಿ ಗಿಫ್ಟ್ ಹಣ ಪಡೆದ ಪ್ರಭಾವಿಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅಂತೆ. ಐಶು ಆಸ್ತಿ ಪರಿಶೀಲಿಸುವಂತಹ ಸಂದರ್ಭದಲ್ಲಿ ಇಡಿಗೆ ಪತ್ರ ಪರಿಶೀಲನೆ ಮಾಡಿ ಅಂತ ಹೇಳಿ ತನಿಖಾಧಿಕಾರಿ ಭರತ್ ರೆಡ್ಡಿಯಿಂದ ಇಡಿಗೆ ಲೆಟರ್ ಹೋಗಿದೆ. ಹಣದ ಮೂಲ ಪರಿಶೀಲನೆ ನಡೆಸಲಿಕ್ಕೆ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಮಾಜಿ ಸಂಸದರಾಗಿರುವಂತ ಡಿಕೆ ಸುರೇಶ್ ಅವರ ಹೆಸರೇಳಿ ವಂಚನೆ ಮಾಡಿದಂತ ಪ್ರಕರಣ ಇದು. ಅಲ್ಲಿಂದ ಶುರುವಾಗಿ ಈಗ ಸಾಕಷ್ಟು ರೀತಿಯ ತಿರುವುಗಳನ್ನು ಪಡೆದುಕೊಂಡಿದೆ. ಇದರ ನಡುವೆ ಇಡಿ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಶರತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರತ್, ಮುಖ್ಯವಾಗಿ ಎಲ್ಲಿಂದ ಎಲ್ಲೋ ಹೋಗ್ತಾ ಇದೆ ಈ ಪ್ರಕರಣ ಅಂತ ಹೇಳಿ, ಈಗ ಹಣದ ಮೂಲವನ್ನು ಹುಡುಕಲಿಕ್ಕೆ ಇಡಿ ಎಂಟ್ರಿ ಆಗುತ್ತಾ? ಇಫ್ ಇನ್ ಕೇಸ್ ಏನಾದರೂ ಇಡಿ ಎಂಟ್ರಿ ಆದ್ರೆ ಐಶ್ವರ್ಯ ಗೌಡಗೆ ಸಂಕಷ್ಟ ಎದುರಾಗುತ್ತಾ? ಮಹೇಶ್, ಈಗಾಗಲೇ ಐಶ್ವರ್ಯ ಗೌಡ ವಿರುದ್ಧ ಹಲವು ಪ್ರಕರಣಗಳು ಕೂಡ ದಾಖಲಾಗಿದ್ದಾಗ, ಹಾಗೆ 2 ಪ್ರಕರಣಗಳು ಕೂಡ ಈಗಾಗಲೇ ಜಾಮೀನನ್ನ ಪಡೆದುಕೊಂಡು ಕೂಡ ಐಶ್ವರ್ಯ ಗೌಡ ಇರುವಂತದ್ದು. ಜೊತೆಗೆ ಈ ಹಿಂದೆ ಕೂಡ ಐಟಿಗೆ ಪತ್ರವನ್ನ ಬರೆಯುವಂತ ಕೆಲಸವನ್ನು ಕೂಡ ತನಿಖಾಧಿಕಾರಿಗಳು ಮಾಡಿದ್ರು. ಏನೋ ಐಶ್ವರ್ಯ ಗೌಡ ಆಸ್ತಿಯ ಮೂಲ ಆಗಿರ್ಬೋದು, ಇಷ್ಟೊಂದು ಪ್ರಕರಣಗಳಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ವ್ಯವಹಾರವನ್ನ ಮಾಡಿದ್ದಾರೆ ಅನ್ನುವಂತ ಕಾರಣಕ್ಕೋಸ್ಕರ, ಹಾಗೆ ಅವರ ಸಂಪೂರ್ಣ ಮಾಹಿತಿಯನ್ನ ಪಡಿಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಐಟಿಗೆ ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದ್ರು. ಇದೀಗ ಸದ್ಯ ಇಡಿಗೂ ಕೂಡ ಪತ್ರವನ್ನ ಬರೆದಿರುವಂತದ್ದು. ಸಂಪೂರ್ಣವಾಗಿ ಒಂದಿಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚಗಳಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಎಲ್ಲದಕ್ಕೂ ಸಂಬಂಧಪಟ್ಟಂತೆ, ಹಾಗೆ ಕೆಲವೊಂದಿಷ್ಟು ರಾಜಕಾರಣಿಗಳ ಜೊತೆಗೂ ಕೂಡ ಸಂಪರ್ಕವನ್ನು ಹೊಂದಿರುವಂತಹ ಕಾರಣಕ್ಕೋಸ್ಕರ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅನ್ನೋದರ ಒಂದು ಅರಿವನ್ನ ಹೊಂದಿರುವಂತಹ ಪೊಲೀಸರು ಇನ್ನು ಸಂಪೂರ್ಣವಾದಂತಹ ತನಿಖೆಯನ್ನ ಮಾಡುವ ಉದ್ದೇಶದಿಂದ ಸದ್ಯ ಈ ಐಟಿಗೆ ಪತ್ರವನ್ನ ಬರೆದಿರುವಂತದ್ದು. ನಿನ್ನೆ 2 ದಿನಗಳ ಹಿಂದೆ ಈ ಐಟಿಗೆ ಪತ್ರವನ್ನ ಬರೆದಿದ್ರು. ಸದ್ಯ ಇಡಿಗೂ ಕೂಡ ಒಂದು ಪತ್ರವನ್ನ ಬರೆದಿರುವುದು, ಅಥವಾ ಇಡಿ ಎಂಟರ್ ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಐಶ್ವರ್ಯ ಗೌಡ ಖರ್ಚು ವೆಚ್ಚಗಳಾಗಿರ್ಬೋದು, ಹಾಗೆ ಆಕೆ ಹಣವನ್ನ ವ್ಯಯ ಮಾಡಿರುವಂತಹ ಜನರಾಗಿರ್ಬೋದು, ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ತಲೆದಂಡವನ್ನು ಎದುರಿಸಬೇಕಾದಂತಹ ಸಾಧ್ಯತೆ ಬರುತ್ತೆ. ಮಹೇಶ್, ಧನ್ಯವಾದ ಶರತ್ ತಮ್ಮೆಲ್ಲ ಮಾಹಿತಿಗಾಗಿ.